ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮೊದಲನೆಯದಾಗಿ ವರ್ಷದ ಪ್ರಾರಂಭದಲ್ಲಿ ಬರುವಂತಹ ನಮ್ಮ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನೋಣ, ಒಳ್ಳೆ ಮಾತನಾಡೋಣ. ಹಾಗೆ ಈ ಹಬ್ಬ ಯಾವಾಗ ಶುರು ಆಗುತ್ತೆ, ಹೇಗೆ ಸಡಗರ ಇರುತ್ತೆ, ಏನು ಸಂಭ್ರಮ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ವರ್ಷ ಪ್ರಾರಂಭ ಆದಾಗ ಬರುವಂಥ ಮೊದಲನೇ ಹಬ್ಬ ಆದ್ದರಿಂದ ತುಂಬ ಸಡಗರ ಸಂಭ್ರಮದಿಂದ ಸ್ನಾನ ಮಾಡಿ ಹಬ್ಬಗಳಿಗೆ ತಯಾರಿ, ಅಡುಗೆಗಳಿರ್ಬೋದು, ಮತ್ತು ಹೊಸ ಬಟ್ಟೆಗಳು ತೊಗೊಳೋದಿರ್ಬೋದು, ಸಂಭ್ರಮ ಸಡಗರದಿಂದ. ಅದರಲ್ಲೂ ಮಕ್ಕಳಿರೋ ಮನೆಯಂತೂ ಇನ್ನೂ ಸಂಭ್ರಮ ಸಡಗರದಿಂದನೇ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಮಾಡಿ ಮಕ್ಕಳ ಕೈಲಿ ಹಂಚಿಸ್ತಾರೆ, ಮತ್ತು ಮಕ್ಕಳು ಕೂಡ ಎಳ್ಳು ಬೆಲ್ಲನ ಎರೀತಾರೆ, ಅವ್ರಿಗೆ ಆರೋಗ್ಯ ಆಯುಸ್ ಕೊಟ್ಟು ಸಮೃದ್ಧಿಯಾಗಲಿ ಅಂತ. ಹಾಗೆ ಹಳ್ಳಿಗಳ ಕೂಡ ಅವ್ರೇನು ಬೆಳೆದಿರ್ತಾರೆ ಆ ಬೆಳೆ ರಾಶಿನ ಪೂಜೆ ಮಾಡೋದು ಅಂತೂ ಉಂಟು. ಸುಗ್ಗಿ ಹಬ್ಬ ಅಂತ ಕೂಡ ಮಾಡ್ತಾರೆ. ಮತ್ತು ಹಾಗೆ ಹಳ್ಳಿಗಳಲ್ಲಿ ಸಂಜೆ ಟೈಮು ಹಸುಗಳಿಗೆ ಕಿಚ್ಚಾಯಿಸೋದು ಅಂದರೆ ಬೆಂಕಿಗಳಿಂದ ಆರಿಸ್ತಾರೆ. ಇದರಿಂದ ಹಸುಗಳಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ತಮಿಳುನಾಡಲ್ಲಿ ತುಂಬ ಪ್ರಸಿದ್ಧಿಯಾದಂಥ ಪೊಂಗಲ್ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತಾರೆ. ಈ ಹಬ್ಬದಲ್ಲಿ ಪೊಂಗಲ್ ಅನ್ನೋದೇ ಒಂದು ಹೊಸ ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಇದು ನಾವು ಯಾವತ್ತು ಮಾಡಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ. ಈ ವರ್ಷ 2026ನೇ ಇಸ್ವಿಲಿ ಪ್ರತಿ ವರ್ಷ 14ನೇ ತಾರೀಕು ಹಬ್ಬ ಬರ್ತಿತ್ತು. ಈ ಸಲ 14ನೇ ತಾರೀಕು ಮಧ್ಯಾಹ್ನ 3:13 ಸೂರ್ಯ, ನಮ್ಮ ಅಧಿಪತಿಯಾದ ಸೂರ್ಯಗ್ರಹ ಬಂದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಬರ್ತಾರೆ. ಹಾಗಾಗಿ ನಾವು ಬುಧವಾರ 14ನೇ ತಾರೀಕು ಆಚರಿಸೋದಕ್ಕಿಂತ ಗುರುವಾರ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಆಚರಿಸೋದ್ರಿಂದ ತುಂಬ ಒಳ್ಳೆ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಪೂರ್ತಿ ಫಲ ನಮಗೆ ಗುರುವಾರ ಸಿಗುತ್ತೆ. ಬುಧವಾರ ನಮಗೆ 3:13ರಿಂದ 6:32 ತನಕ ಮಾತ್ರ ಇರುತ್ತೆ, ಒಳ್ಳೆ ಸಂಕ್ರಮಣ ಕಾಲ ಇರುತ್ತೆ. ನಿಮಗೆ ಗುರುವಾರ ಬೆಳಗ್ಗೆ ಸೂರ್ಯೋದಯ ಆದಮೇಲೂ ಕೂಡ ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಇಲ್ಲ ಆಮೇಲೂ ಕೂಡ ಒಳ್ಳೆ ಸಮಯ ಇರುತ್ತೆ. ನಿಮಗೆ ಹಬ್ಬ ಆಚರಣೆ ಮಾಡಲಿಕ್ಕೆ ಗುರುವಾರ 15ನೇ ತಾರೀಕು ಒಳ್ಳೆ ಸೂಕ್ತವಾದ ಸಮಯ ಅಂತಲೇ ಹೇಳ್ತೀನಿ. ಬೆಳಗ್ಗೆ ಹಬ್ಬ, ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ಸಂಜೆ ಎಳ್ಳು ಬೆಲ್ಲ ಎಲ್ಲ ಮನೇಲೇ ತಯಾರು ಮಾಡಿ ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಈ ಚಳಿಗೆ ದೇಹ ಎಣ್ಣೆ ಅಂಶ ಬೇಕು. ಹಾಗಾಗಿ ಹಿರೀಕರು ಮಾಡಿರೋದು ಏನಕ್ಕಪ್ಪ ಅಂದರೆ ದೇಹಕ್ಕೆ ಎಣ್ಣೆ ಅಂಶ ಸಿಗಲಿ ಅಂತ. ಹಾಗಾಗಿ ನಾವು ಕೂಡ ಎಳ್ಳು ಬೆಲ್ಲೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಹಂಚಿ ಅವ್ರಿಗೂ ಕೂಡ ಒಳ್ಳೆ ಆರೈಸೋಣ. ಹಾಗೆ ಸಂಜೆ ಆಯಿತು ಅಂದರೆ ಹಳ್ಳಿಗಳ ಕಡೆ ಕಿಚ್ಚಾಯಿಸ್ತಾರೆ, ಹಸುಗಳಿಗೆ ಬೆಂಕಿ ಮೇಲೆ ಆರಿಸ್ತಾರೆ. ಯಾಕಪ್ಪ ಅಂದರೆ ಹಸುಗಳಲ್ಲಿರೋ ಹುಳುಗಳಿರಲಿ, ಅದಕ್ಕೆ ರೋಗ ಏನೇ ತಗಲಿದ್ರು ಕೂಡ ವಾಸಿಯಾಗಲಿ ಅಂತ. ಹಾಗೆ ರೈತರು ಬೆಳೆದಿರೋ ಬೆಳೆಗೂ ಕೂಡ ರಾಶಿಗೆ ಪೂಜೆ ಮಾಡಿ ಸುಗ್ಗಿ ಹಬ್ಬ ಅಂತ ತುಂಬ ವಿಶೇಷವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಕೆಲವು ಕಡೆ ಮಕ್ಕಳಿಗೆ ಆರೋಗ್ಯ ಆಯುಸ್ ಕೊಟ್ಟು ಸಂಪತ್ತು ಕೊಡಲಿ ಅಂತೇಳಿ ಏನು ಎಳ್ಳು ಬೆಲ್ಲ ಮಾಡಿರ್ತಾರೆ ಅದನ್ನ ಎರೆದು ಶಾಸ್ತ್ರದ ಪ್ರಕಾರ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಮತ್ತೊಮ್ಮೆ ಹೇಳ್ತಾ, ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೀವು ಕೂಡ ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ. ದೇವ್ರ ಹತ್ರ ಬೇಡ್ಕೋತೀನಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ. ಯಾಕಂದರೆ ಆರೋಗ್ಯ ಆಯಸ್ಗಿನ್ನ ಬೇರೆ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಅದನ್ನ ನಾವು ಮುಖ್ಯವಾಗಿ ಬೇಡ್ಕೋತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.